ಓಕೆ, ನಮಸ್ಕಾರ ಸ್ನೇಹಿತರೆ. ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಫಿಫ್ತ್ ಸೆಮಿಸ್ಟರ್ ಇವತ್ತು ಫಸ್ಟ್ ಎಕ್ಸಾಮ್ ಬರೆದಿದ್ರ CHN1. ಇದರ ತಕ್ಕನಂಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಏನಂತಂದರೆ MCQ ಕ್ವೆಶನ್ಸ್ಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ನೋಡಿ, ಒನ್ ಟೈಮ್ ಕ್ರಾಸ್ ಚೆಕ್ ಮಾಡ್ಕೋರಿ ನಿಮ್ಮದು ಆನ್ಸರ್ ಏನಿದೆ ಅಂತಂದು. ಇವಾಗ ಡೈರೆಕ್ಟ್ ಓನ್ಲಿ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. 12ನೇ ಕ್ವೆಶನ್ಸ್ಗೆ ಆನ್ಸರ್ C ಇದೆ. ಓಕೆ, 13 B ಇದೆ, 13ಕ್ಕೆ ಆನ್ಸರ್ B. ಓಕೆ, 14 ಆನ್ಸರ್ A. ಓಕೆ, 14ಕ್ಕೆ ಆನ್ಸರ್ A. ಓಕೆ, 15ಕ್ಕೆ ಆನ್ಸರ್ ಬಂದುಬಿಟ್ಟು 15ಕ್ಕೆ ಆನ್ಸರ್ A ಕಾಣ್ತದ. ಓಕೆ, A ಆನ್ಸರ್. ಆ್ಯಂಡ್ 16ಕ್ಕೆ ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು B. ಆ್ಯಂಡ್ 17 ಕೂಡ B. ಆ್ಯಂಡ್ 18 ಕೂಡ ಅದನ್ನು ಕೂಡ B. ಓಕೆ, ಕಂಟಿನ್ಯೂ ಆಗಿ B ಇದೆ ನೋಡಿ. 16, 17, 18 B. ಓಕೆ, 19 ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು 19ನೇದಕ್ಕೆ C ಆನ್ಸರ್ ಅದು. ಓಕೆ, ಆ್ಯಂಡ್ 20ನೇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾರಾದರೂ ಸ್ವಲ್ಪ ಹೋಗಿ ಅಂದರೆ ಒನ್ ಟೈಮ್ ನೋಡ್ಕೊಂಡು ಹೇಳಿ. ಅಂದರೆ ಇದಕ್ಕೆ ಕನ್ಫ್ಯೂಷನ್ ಏನಿರೋದು ಅಂದರೆ C ಮತ್ತು Aದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕಾಣಿಸ್ತಿದ್ದಾವೆ. ಸೊ ನೋಡ್ಕೊಂಡು ಹೇಳಿ. ಓಕೆ, ಸ್ವಲ್ಪ ನೋಡ್ಕೋರಿ, ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ನೋಡಿ, 20ನೇ ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ. 21ನೇದು. ಓಕೆ, 21ನೇ ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು B. ಓಕೆ, B. ಆ್ಯಂಡ್ 22ನೇ ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು ಅದು D. ಓಕೆ, 22ನೇದು D. ಆ್ಯಂಡ್ 23ನೇ ಕ್ವಶನ್ಸ್ ಆನ್ಸರ್ ಬಂದುಬಿಟ್ಟು ಅದು C, ವಿಟಮಿನ್ K. ಓಕೆ, ಹಾಂ, ಇದಿಷ್ಟು ಸದ್ಯಕ್ಕೆ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಸದ್ಯಕ್ಕೆ ಇಷ್ಟು ಆನ್ಸರ್ MCQ ನೋಡ್ಕೋರಿ. ನಾನು ಒಂದು ಹೇಳಿದೆ ನಿಮಗೆ 20ನೇ ಕ್ವಶನ್ಸ್. ಓಕೆ, 20ನೇ ಕ್ವಶನ್ ಸ್ವಲ್ಪ ನೋಡ್ಕೋರಿ, ಯಾಕಂದರೆ ನಿಮ್ಮ ಬುಕ್ಕಲ್ಲಿ ಏನಿದೆ ಒನ್ ಟೈಮ್ ನೋಡ್ಕೋರಿ. ಓಕೆ, ಬುಕ್ಕಲ್ಲಿ ಏನಿರ್ತದೆ ಅದೇ ಆನ್ಸರ್ ರೈಟ್ ಆಗಿರ್ತದೆ. ಓಕೆ ಸರ್, MCQ ಆನ್ಸರ್ ರೈಟ್ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್ ಅಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್. ಓಕೆ, ಅದು CET ಇದೆ, ಆರಾಮ್ಸೆ ಬರೀತಾರೆ, ವರಿಬೇಡ. CHನೇ ಬರ್ದಿದ್ರೆ ಮತ್ತೆ CET ಏನು ವರಿಬೇಡ. ಓಕೆ ಸರಿ, ಏನಾದರೂ ಒಂದು ಬಂದರೆ ತಿಳಿಸ್ತಿರ್ತೀನಿ. ಆ್ಯಂಡ್ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.